ಹುಡ್ಕಿ ಹುಡ್ಕಿ ಸಾಕಾಯ್ತಲ್ಲ. ಲೇ ಕಂಬ್ಲಿ ಕಂಬ್ಲಿ ಕಂಬ್ಲಿ, ಅಯ್ಯೋ ಕಿತ್ತೋದ್ಲ ಹುಡುಗಿಯೇ, ಎತ್ತಗೊಳ್ಟದ್ಲು. ಮನೆ ಎಲ್ಲ ಹುಡ್ಕಾಯ್ತು, ಬೀದಿ ಎಲ್ಲ ಹುಡ್ಕಾಯ್ತು, ಊರೆಲ್ಲ ಹುಡ್ಕಿವ್ನಿ, ಸಂಗು ತಗು ನೋಡಿವ್ನಿ, ಹಲ್ಲು ಕಾಣ್ತಾ ಇಲ್ಲ. ಎತ್ತಗೋದ್ಲವ ಎತ್ತಗೋದ್ಲವ ದರ್ದ್ರ ಮುಂಡೆ ಕಿತ್ತೋದ್ನ ಸೌತಿ. ಅಯ್ಯೋ ಹೊಳೆ ಎತ್ತಿಗೆ ಬೇಗಿ ಹಾಕ. ಒಬ್ಬ ಒಬ್ಬಯ್ ಒಬ್ಬ ಎತ್ತಗೋದ್ಲು ಇವಳೊಬ್ಳಲ್ಲಿ ಇಲ್ಲಯ್ಯ ತಲೆ ಕೆಡ್ಸ್ಕೊ ಕೂತೀವಿ. ಎತ್ತಗೋದ್ಲ ಕಣ್ಣಲ್ಲ. ಒಬ್ಬ 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 ಅಲ್ಲ ಇವನ್ ಯಾಕೆ ಹಿಂಗ್ ಕಿರ್ಸ್ಕೊಂಡದು? ಏನಾಗಿರೋದು? ನನ್ ಕಷ್ಟ ನನ್ಗೆ ಅಲ್ಲಿ ಇವನ್ ಬರೇ ಏನೋ ದೊಡ್ಡಗ ಬಂದ ನನಗೆ ಹರಿಸ್ತಾ ಕೂತವನಲ್ಲ. ಏನಾಯ್ತು ಕಂಡಲ್ಲ? ಏನ್ಲ ಅದೇ ಕಂಡು ಹರಿಸ್ತಿದೀಯ? ಏನ್ ಬಂದಿರೋದು ರೋಗ ನಿಂಗೆ? ಅದೇ ಕಂಡು ಹರಿಸಾಡ್ತಿದೀಯ ಅಂತವ? ಇವನ್ ದಡೆ ಸರಿ ಆಯ್ತು ಕಣ್ ಸಾಕು. ನನ್ ಕಷ್ಟ ನನ್ಗೆ ಅಲ್ಲಿ ಇವಳು ದರ್ದ ಮುಂಡೆ ನೋಡ್ರೆ ಕಾಣ್ತಾ ಕೂತಿಲ್ಲ. ಇಲ್ಲಿ ನೋಡಿ ಹುಡುಕ್ತಾ ಕೂತೀವಿ. ಇವ್ ನೋಡ್ರೆ ಅವ್ವ ಅವ್ವ ಅಂತ ಹಚ್ಕೊ ಕೂತಾನ. ನಿಗ್ರ ಹೋಗಿದ್ದಾನ ಇಲ್ಲೇ ಅವನಿಗೆ ಅದು ಬಾ ಬಾ. ಏನ್ಲ ಅದೇ ಕಂಡು ಹರಿಸಾಡ್ತಿದ್ದಿ? ಏನಾಯ್ತು? ಎಲ್ಲೋದ್ಲು? ಅಲ್ಲಿ ಒಬ್ಬರ ಮುಂಡೆ ಕಾಣಿಸ್ತಾನೆ ಇಲ್ಲ. ಎತ್ತಗೋದ್ನ ಕಾಣಲ್ಲ. ಆಗ್ಲಿಂದ ಹುಡುಕಿ ಹುಡುಕಿ ಸಾಕಾಯ್ತು. ಐಕ್ಳು ಬೇರೆ ನೋಡ್ರೆ ಅಲ್ಲಿ ಮನ್ಗವೆ ಆ ದೊಡ್ಡ ಮುಂಡೆ ಕಾಣ್ತಾ ಇಲ್ಲ. ಆಗ್ಲಿಂದ ಹುಡುಕಿ ಹುಡುಕಿ ಸಾಕಾಯ್ತಾ ಕೂತದೆ. ಎಲ್ಲಿ ಹೋದ್ನ ಕಾಣಲ್ಲ ಮನೆ ಹಾಳು ಮುಂಡೆ. ಉಂಕಲ ದೊಡ್ಡ ಮುಂಡೆ ಕಿತ್ತೋದ ಮುಂಡೆ ಗುಡ್ಸಕ್ ನನ್ ಸೌತಿ ಕಾಣ್ತಾ ಇಲ್ಲ ಕಲ, ಕಾಣ್ತಾ ಇಲ್ಲ. ನಾನು ಹಾಗ್ಲಿಂದವ ಎದ್ದಾಗ್ಲಿಂದ ಹುಡುಕ್ತಾ ಕೂತೀನಿ. ಆ ದೊಡ್ಡ ನನ್ ಸೌತಿ ಎತ್ತಗೋದ್ಲಲ್ಲ. ಮಾನ ಮರದಿ ಬೇಕು ಹೆಂಗ್ಸ್ಗೆ. ಎಲ್ಲಾರು ಹೋಗ್ಬೇಕು ಮನೆಯಿಂದ ಆಚೆ ಕಾಲಕ್ಬೇಕು ಅಂದ್ರೆ ಮನೇಲಿ ಗಂಡ ಅತ್ತೆ ಎಲ್ಲ ಅವ್ರೆ. ಕೇಳ್ಬಿಟ್ಟು ಹೋಗದ ಮುಟ್ಟದ ಅನ್ನೋದಿಲ್ಲ. ದೊಡ್ಡ ಸೌತಿ ಹೇಳುವಿಲ್ಲ ಕೇಳುವಿಲ್ಲ. ಮಾನ್ಗೆಟ್ ಮುಂಡೆ ಅದ್ ಎತ್ತಗೋದ್ಲ ಕಣ್ಣಲ್ಲ ದೊಡ್ಡ ಸೌತಿ. ಹುಟ್ಟು ಮಾನ್ಗೆಟ್ ಮುಂಡೆ ಕಲ, ಹುಟ್ಟು ಮಾನ್ಗೆಟ್ ಮುಂಡೆ. ಅದೆಲ್ಲ ಬಂದು ಸೇರ್ಕೊಬಿಟ್ರೋ ಕಾಣೆ ನಮ್ಮ ಮನೆಗೆ. ನಮ್ಮ ಮನೆ ಹೊಳು ಬಂದಾಗ್ಲಿಂದ ಹಾಳಾಗೋಯ್ತು, ಎಕ್ಕೊಟ್ಟಾಯ್ತು. ಮೊದ್ಲೇ ಬಾರಿ ಚನ್ಕಿದ್ದು. ಅವಳು ಬಂದ್ಮೇಲೆ ಮನೆಗೆಲ್ಲ ದರದ್ರ ಮುಟ್ಕತ್ತು. ಏನು ಒಂದು ಯಾವಾರ ಮಾಡ್ರೋ ಕೈ ಎತ್ತಕ್ಕಿಲ್ಲ, ಏನ್ ಮಾಡ್ರೋ ಕೈ ಎತ್ತಕ್ಕಿಲ್ಲ. ದರದ್ರ ಮುಂಡೆ ಹಿಂದ ದರದ್ರ ನನ್ನ ಹಾಟ್ಕಾಗಿತ್ತಿ ಸೌತಿ. ಸೌತಿ ನನ್ನ ಮಗಳು ಮಾನ್ಗೆಟ್ ಮುಂಡೆ ಕಿತ್ತೋದ್ ನಾ ಸೌತಿ. ಎತ್ತಾಗೋದ್ಲ ಕಾಣಲ್ಲ ದರದ್ರ ಮುಂಡೆ ಎಲ್ಲ ನನಗೆ ಗೊತ್ತು ಕಲ. ನಂಗೆ ಗೊತ್ತು, ನಾ ಬಡ್ಕತಾ ಇದ್ದೆ. ಆ ಮುಂಡೆ ಸರಿಲ್ಲ, ಅವಳ ಮೇಲೆ ಒಂದು ಕಣ್ಣಿಡಪ್ಪ. ಕಿತ್ತೋದ್ಲ ಅವಡೆ ಅವಳು ಸರಿಲ್ಲ. ಸಂಜೆ ಗಂಟ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ, ಅಲ್ಲಿ ಹೋಯ್ತಾ ಇರ್ತಾಳೆ. ಹೊಸ ಮುಂದೆ ಕಣ್ಣಿಡು, ನನ್ನ ಸೌತಿ ಸರಿಲ್ಲ ಅಂತವ. ನೀನೇ ಕೇಳಲಿಲ್ಲ. ಈಗ ನೋಡಿ ಎಂತ ಕೆಲಸ ಆಗದೆ. ಇನ್ನೇನು ಮಾಡಾಳು? ಎಲ್ಲಿಗೆ ಹೋಗಿದ್ದಾಳು ಅನ್ಕೊಂಡಿದ್ದಿ? ಇಲ್ಲಿದ್ರೆ ಐಕಿಲ್ಲ, ಮುಟ್ಟಿದ್ರೆ ಐಕಿಲ್ಲ ಅಂತ ಅದು ಯಾವ ಜಸ್ಕಾರ ಹೋಗಿರ್ತಾಳೆ. ಕಿತ್ತೋದ್ನ ಸೌತಿ ಏನು ಮಾಲ್ಗೆಟ್ಟವಳು? ಏನು ನೆಟ್ಕಿರ ಅವಳ? ಎದುರುಕೊಳಕ್ಕೆ ಮಾನ ಮರದಿ ಹೋಯ್ತದೆ ಅಂತ ಕಿತ್ತೋಗಿ ನಿಂತಿರೋಳು. ನೋಡಿದ್ಲು ಇವ್ರ ಜೊತಿದ್ರೆ ನಮ್ಗೆ ಏನು ಹೈಕಿಲ್ಲ ಕತೆ ಅನ್ಬಿಟ್ಟು ಅವಳುವೆ ಏನೋ ಮಾಡೋಳೆ ಕತೆ. ಸರಿಯಾದ ಕೆಲಸವ ಇಲ್ಲಿದ್ರೆ ನನಗೂ ಹೈಕಿಲ್ಲ ಅನ್ಬಿಟ್ಟು ಅಂತೇವಳೆ. ಅಂತ ಮಾನ್ಗೆಟ್ ಮುಂಡೆನೆ ಐಕ್ಳು ಬಿಟ್ಬಿಟ್ಟು ಹೋಗವಳೆ ಅಂದಾಗ್ಲೇ ನಾವು ಅರ್ಥ ಮಾಡ್ಕೋಬೇಕಾಯ್ತು. ಸುಮ್ಮನೆ ಹುಚ್ಚು ಬಂದವ್ರಂಗೆ ಹುಡುಕ್ತಾ ನಿಂತ್ಕೊಂಡ್ವಲ್ಲ, ಹುಚ್ಚು ಬೆಪ್ಪು ಬಂದವ್ರಂಗೆ. ಅಯ್ಯೋ ನಡಿಲ್ಲ ನಡಿ, ಮೊದಲು 4 ಜನ ಕೇಳಕಾಯ್ತದೆ. ಇಲ್ಲಾಂದ್ರೆ ಅವರೇನು ನಮ್ಮ ಮೇಲೆ ಬರ್ಬಿಡ್ತಾರೆ ಆಮೇಲೆ. ಅಲ್ಲ ಕಣ ಬಾ. ಹೊಂದ್ಕತಿದ್ದೆ ದರ್ದ್ರ ಮುಂಡೆ ಸರಿಲ್ಲ ಅಂತವ. ಯಾವಾಗ ಇತ್ತೀಚೆಗೆ ಏನಾರು ಅಂದ್ರೆ ಹಿಂದೆ ಹಿಂದೆ ತಿರ್ಕ ಮಾತಾಡ್ತಿದ್ಲು. ಆವಾಗಲೇ ನಾನು ಅನ್ಕೊಂಡೆ ಸುಮ್ಮನೆ ಇವಳಿಂಗೆಲ್ಲ ಹಾಳಕ್ಕಿಲ್ಲ, ಏನೋ ಆಯ್ತಾ ಏನೋ ಅದೇ ಅಂತ. ಈಗ ಗೊತ್ತಾಯ್ತಾ ಅದೇ ನೋಡು ನನಗೆ. ಈ ದರ್ದ್ರ ಮುಂಡೆ ಇಂಥ ಕೆಲಸವ ಮಾಡೋದು. ಕಿತ್ತೋದ್ನ ಸೌತಿ ಇತ್ತು ಅವ್ಳು ಹೇಗ್ತಿಗೆ ಬೆಂಕಿ ಹಾಕ. ಮನೆ ಹಾಳು ಮುಂಡೆ ಮನೆ ಹಾಳಿ ಕಣವ. ಅದೆಲ್ಲಿ ತಂದು ಗಂಟಾಕ್ಬಿಟ್ಲ ಕಾಣೆ ನೀನು. ಅದೆಲ್ಲಿ ತಂದು ಗಂಟಾಕ್ಬಿಟ್ಟೆ. ಭಾರಿಯ ಚೆನ್ನಾಗಿ ಹೊಂದ್ಕೋಯ್ತಾಳೆ, ಮಾಡ್ತಾಳೆ ಮಾಡ್ತಾಳೆ. ನಿಮ್ಮ ಮನೆ ಉದ್ಧಾರ ಮಾಡ್ತಾಳೆ ಅಂತವ. ಅವ್ಳು ಬಂದಾಗ್ಲಿಂದ ಮನೆಯೆಲ್ಲ ಹಾಳಾಯ್ತು, ಎಕ್ಕೊಟ್ಟಾಯ್ತು. ನನಗಂತೂ ನೆಮ್ಮದಿನೇ ಇಲ್ಲ ದರ್ದ್ರ ಮುಂಡೆ ಕಟ್ಕೊಂಡಾಗ್ಲಿಂದ. ಅವಳು ಕಟ್ಕೊಳ್ಳೋದು ಬಂದು ಯಾರೇ ನಾ ಬೇರೆಯವ್ರ ಮದುವೆ ಆಗಿರೋ ಆಯ್ತಿತ್ತು. ಅತ್ತೆ ಮಗಳು ಕೊಡ್ತೀನಿ ಅಂದು ನೀನೇ ಜಂಬ ಮಾಡ್ಕೊಂಡು ಬೇಡ ನಾನು ಅವಳನ್ನ ಮದುವೆ ಮಾಡ್ಕೊಳಕ್ಕಾಗಿಲ್ಲ, ಬೇರೆಯವ್ರನ್ನ ಮದುವೆ ಮಾಡ್ಕೊಂಡ್ರೆ ಹಂಗೆ ಹಿಂಗೆ ಅನ್ಕೊಂಡು ನೀನು ನಾಟಕ ತಂದುಬಿಟ್ಟೆ. ಈಗ ನೋಡು ಈ ದರ್ದ್ರ ಮುಂಡೆ ಹೆಂಗೆ ಕಲ್ತಿದ್ದಳು. ಹಿಂಗೆ ಸರಿ ಅಲ್ವಾ ನಿನಗೆ? ನಮ್ಮ ಮನೆಯವರು ಒಂದೇ ಅಣ್ಕೊಂಡು ಮಾಡ್ಕೊಂಡು ಕೆಂದ ಮಾಡ್ಕೊಂಡು ಹೋಗೋರು. ನೀನು ಎಂತೆಂತಳ್ಳ ಗಂಟಾಕ್ಬಿಟ್ಟು ಎಂತ ಮಾರ್ಕೆಟ್ ಅವಳ ಗಂಟಾಕ್ಬಿಟ್ಟು ಈಗ ನೋಡಿ ಹೆಂಗಾಗಿದ್ದು. ಈಗ ನಾನು 4 ಜನದ ಮುಂದೆ ತಲೆ ಎತ್ಕೊಳಕ್ಕೆ ಓಡಾಡೋಕ್ಕಾಗದ? ಏನಂತ ಹೇಳೋಣವ ನಾನು? 4 ಜನ ಮುಂದೆ ನಾನು ಹೆಂಗೆ ತಲೆ ಎತ್ಕೊಂಡು ಓಡಾಡೋಣ? ಇಂಥವ್ಳು ಹೇಳ್ತಿ ಓಡೋಗಿದ್ದಾಳಂತೆ, ಇಂಥವ್ಳು ಹೇಳ್ತಿ ಓಡೋಗಿದ್ದಾಳಂತೆ ಅಂತ 4 ಜನ ಮಾತಾಡಿದ್ರೆ ಏನಾಗಬೇಕು ನನ್ನ ಮರ್ಯಾದೆ? ಊರಲ್ಲಿ ಏನಾಗಬೇಕು? ನೀನ್ ಯಾಕೆ ತಲೆ ಕೆಡ್ಸ್ಕೊಂಡಿ? ಓಡಾಕಿರೋ ಕಿತ್ತೋದ್ ಮುಂಡೆಗೆ ಮಾನ ಮರೋದಿಲ್ಲ ಅಂದ್ರೆ ನೀನ್ ಯಾಕೆ ತಲೆ ಕೆಡ್ಸ್ಕೊಂಡಿ? ಏನು ಯಾವತ್ತೂ ನಿನ್ನ ಬೈಕಿಲ್ಲ ಅಂತ ಹೇಳ್ತಿ ಓಡೋಗವಳೆ. ಅವಳಿಗೇನು ಗಾಯಕ್ಕೆ ತಿಂದು ತಿಂದು ಹೆಚ್ಚಿಕೊಂಡಿತ್ತು, ಸುಮಾರು ಬಂದಿತ್ತು. ಅದಕ್ಕೆ ಅವಳು ಓದ್ಲು ಕತೆ ಅಂತಾರೆ ಕತೆ. ನೀನ್ ಯಾಕೆ ಸಂಗಾಡಿಯೇ? ಇಲ್ಲಿ ಯಾವ ನನ್ನ ಮಗನೂ ನಿನ್ನ ಕೇಳಷ್ಟಿಲ್ಲ. ನಿನಗಿಂತ ಮಡಿಕೊಂಡಿದ್ರೆ ಹೇಳ್ತೀಯಾ? ನಿನಗಿಂತ ಚೆನ್ನಾಗಿ ಮಡಿಕೊಂಡಿದ್ರಲ್ಲ ಅಂತಿದ್ರು. ಹೆಂಗ್ ಮಡಿಕೊಂಡಾರ ಅಂದ್ರೆ ಇವ್ ನಂಗೆ ಮಡಿಕೋಬೇಕು.
ಎಡ್ತೀಯ ಅಂತ ಅನ್ನೋರು ಇಂಥವ್ರ ಜೊತೆ ಇರಕ್ಕಾಗ್ದಾನೆ ಓಡೋದಳೆ ಅವಳು ಎಂತ ಮಾರ್ಕೆಟ್ ಮುಂದೆ ಎಂತ ಕಿತ್ತೋದ್ ಗುಡ್ಸಟಿ ಅಂತ ಗೊತ್ತಾಯ್ತದೆ ಕತೆ ಅಂತೇಳಿ ಇದ್ರು ಹೋದ್ರು ಹೋದೆಯ ಮೊದ್ಲು ಜನಗಳು ನಾಲ್ಕು ಮಾತು ನಮ್ ಮುಗಿಯಕ್ಕಿಂತ ಮುಂಚೆಗ್ಲೆಯ ನಡಿ ಏನಾಗಿದ್ದದು ಇರೋದು ಮಟ್ಟಿರೋದು ಹೇಳದ ನಡಿ ನಮ್ಗೆ ಯಾಕೆ ಬೇಕು ದೊಡ್ಡ ಮುಂಡೆ ಕಡೆಯಿಂದ ನಾವ್ ಯಾಕೆ ಕುಗಿಸ್ಕೋಬೇಕಲ್ಲ ನಾವ್ ಯಾಕೆ ಕುಗಿಸ್ಕೋಬೇಕು ಹೇಳೋ ದೊಡ್ಡ ಮುಂಡೆ ಕಡೆಯಿಂದ ನಮ್ಗೆ ನಡೆ ಬರ ಬಂದಿದ್ದದ ನಡಿ ಒಂದ್ 4 ಜನಕ್ಕೆ ಒಪ್ಸದ ಎಂತ ಕಿತ್ತೋದ್ ಮುಂಡೆ ಮೊದ್ಲು ರಪ್ಪನ ಮನೆ ಫೋನ್ ಮಾಡು ಆ ದರ್ದ್ರ ಮುಂಡೆ ಎಲ್ಲೋಗಿದ್ದಾಳ ದ್ಯಾವನ್ ಜೊತೆ ಓಡೋಗಿ ಎಲ್ಲಿ ನಿಂತಿದ್ದಾಳ ಕಾಣೆಯ ಕಿತ್ತೋದ್ ಮುಂಡೆ ಮಾನೆ ಮಾನ ಮರದಿ ಎಲ್ಲ ತೆಗ್ದಾಕ್ಬಿಟ್ಟು ಪುಟ್ಕೆ ನಮ್ಮ ವಂಶ ಆದ್ರೆ ಎಂತದ್ದು 4 ಜನದ ಜೊತೆಗೆ ಮರ್ಯಾದೆಯಿಂದ ಇದ್ದ ವಂಶ 4 ಜನ ಅಂದ್ರೆ ಎಲ್ಲವ ಇರ್ಬೇಕು ಕಣಪ್ಪ ಇವ್ರಂಗೆ ಮರ್ಯಾದೆಯಿಂದ ಅಂತಿದ್ರು ಇವಳು ಬಂದ್ಮೇಲೆ ಮನೆ ಮಾನ ಮರ್ಯಾದೆ ಎಲ್ಲವ ಮುರ್ಖಾಸ್ಕರ ಆಗೋಯ್ತು ಮುರ್ಖಾಸ್ಕೆ ಸೊಸೆ ಅಂದ್ರೆ ಮನೆಯ ಮಹಾಲಕ್ಷ್ಮಿ ಮನೆ ಗೃಹಲಕ್ಷ್ಮಿ ಮನೆ ಉದ್ಧಾರ ಮಾಡ್ತಾಳೆ ಅಂತ ತಕ ಬರ್ತಾರೆ ನಾವು ಹಾಳು ಮಾಡಕ್ಕೆ ನಮ್ಮ ಮನೆ ಹಾಳು ಮಾಡ್ಕೊಳಕ್ಕೆ ಇವಳನ್ನ ಕಟ್ಕ ಬಂದು ಅನ್ನಂಗೆ ಅದೇ ನಮ್ಗೆ ಯಾಕೋ ಕಾಣೆಯ ದರ್ದ್ರು ನನ್ನ ಸೌತಿಯ ಅವಳೆ ಬೆಂಕಿ ಹಾಕ ಅವ್ರವ್ವಪ್ಪ ನೆಟ್ವರ್ಕ್ ಬುದ್ಧಿ ಕಲ್ಸಿದ್ರೆ ತಾನೆ ಇವಳಿಗೆ ನೆಟ್ವರ್ಕ್ ಬುದ್ಧಿ ಕಲಿಯಕ್ಕೆ ಇವಳು ನೆಟ್ಗೆ ಬುದ್ಧಿ ಕಲ್ಸಿಲಕ್ಕಂತ ತಕೋ ಅದಕ್ಕೆ ಹಿಂಗೆ ಅಲ್ಲ ಈ ಕಡೆ ಬಿಟ್ಟು ಹೋಗೋಳಲ್ಲ ಎಂತವಳು ಇರ್ಬೇಕಲ್ಲ ಇವಳು ಧೈರ್ಯ ಮೆಚ್ಚಲೇಬೇಕು ಕಲ ಮೆಚ್ಚಲೇಬೇಕು ಇವಳು ಧೈರ್ಯವ ದರ್ದ್ರ ಮಸಾತಿ ಧೈರ್ಯವ ಅನ್ಕತ್ತಿದೆ ನನಗೂ ಅವ್ರವ್ರ ಮಾತಾ ಇತ್ತೀಚೆಗೆ ಮಾತಾಡೋಳು ಮೊದಲು ಗಡನೆ ನಡ್ಗಳು ಯಾರು ಅಂದ್ರೆ ಇತ್ತೀಚೆಗೆ ಭಯನೂ ಇಲ್ಲ ಭೀತಿನೂ ಇಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾ ಕುಂತವಳೆ ಕೇಳಿದ್ರೆ ಸುಮ್ಮನೆ ಇದ್ಬಿಡಮ್ಮ ನಿನ್ಗೇನಮ್ಮ ಹಂಗೆ ಹಿಂಗೆ ಅಂತ ಕೂತಾಳೆ ನಾನು ಅವತ್ತೇ ಅರ್ಥ ಮಾಡ್ಕೋಬೇಕಾಯ್ತು ಈ ದರ್ದ್ರ ಮುಂಡೆ ಅದೇ ಹಿಂಗೆ ಆಡೋಳು ಅಂತವ ಏನೋ ಅದೇ ಅಂತವ ನಾ ದಡ್ಡಿ ಆಗೋದೆ ದಡ್ಡಿಯ ದಡ್ಡಿ ಆಗ್ಬಿಟ್ಟೆ ಬಾರಿಯ ನಾನು ಎಂತ ಕೆಲಸ ಮಾಡ್ಬಿಟ್ಲು ಈ ದರ್ಬೈಸಿ ಮುಂದೆ ಅಯ್ಯೋಲ ಫೋನ್ ಮಾಡಿ ನಡಿ ಮೊದ್ಲು ಅವ್ರ ಅಪ್ಪನಿಗೆ ಫೋನ್ ಮಾಡ್ಲಾ ಬಾಯ್ ಮಾತಾಡಿದ್ರೆ ಸಾಕು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಅಂತಿದ್ರಲ್ಲ ಈಗ ನಾವ್ ಏನ್ ಮಾಡ್ಬೇಕು ನಿಮ್ಗೆ ಅಂತಾನು ಫೋನ್ ಮಾಡು ಮೊದ್ಲು ಅವ್ರಿಗೆ ಅವ ಮೊದಲು ಈಗ ಅಕ್ಕ ಪಕ್ಕದಲ್ಲಿ ಒಪ್ಪಿಸ್ಬಿಡದ ಮೊದಲು ಬೈಕ್ಲೆ ಎಳ್ಸು ನಡಿ ಅವ್ವ ಆಮೇಲೆ ಕಾಣ್ತಾ ಇಲ್ಲ ಡೆಲ್ಲಿಗೆ ಹೋದೋ ಗೊತ್ತಿಲ್ಲ ಅಂತ ಬೈಕ್ಲಲ್ಲಿ ಹೇಳ್ಸು ನಡಿ ಎದಳ್ಸು ನಡಿ ಬೈಕ್ಲನ್ನ ಮೊದಲು ಒಂದು 4 ಜನಕ್ಕೆ ಒಪ್ಸೋಕಾಯ್ತದೆ ಕಾಣ್ತಾ ಇಲ್ಲ ಎದ್ದಾಗಲಿಲ್ಲ ಹುಡುಕಿ ಸಾಕಾಯ್ತು ಅದು ಯಾರ ಜೊತೆಗೆ ಹೋಗಿದ್ದಾಳೆ ಅಂತ ಒಪ್ಪಿಸ್ಬಿಟ್ಟು ಆಮೇಲೆ ಫೋನ್ ಮಾಡೋಕ್ಕಾಯ್ತದೆ ಇಲ್ಲಾಂದ್ರೆ ನಮ್ದೇ ತಪ್ಪು ಅನ್ಕೊಬಿಡ್ತಾರೆ ಅಕ್ಕಪಕ್ಕ ಜನಗೂ ಗೊತ್ತಿಲ್ಲ ನೀವೇನು ಮಾಡಿದ್ರಿ ಅಂತಾರೆ ಕಣವ ಅವ್ರ ಅಂತೆ ಮಾನ್ಗೆಟ್ಟವ್ರೆ ಯಾಕತೆ ಕಿತ್ತೋಗಿ ನಿಂತ್ಬಿಟ್ಟವ್ರೆ ಮಗಳು ಏನೇ ತಪ್ಪು ಮಾಡಲಿ ಸಿಕ್ಕಿಲ್ಲ ಅವಳ ಪರ ಬಗ್ಗೆ ಮಾತಾಡಂತವ್ರು ಇವರು ಕಿತ್ತೋದ್ ಮುಂಡರು ಮೊದಲು ನಾ ಹೇಳೋದ್ರಾಗ ಮಾಡು ನಡಿ ಮೊದಲು ಅಕ್ಕಪಕ್ಕವ್ರಿಗೆ ಒಪ್ಸು ಬೈಕ್ಲನ್ನ ಎದಳ್ಸ್ಬಿಟ್ಟು ಹೇಳ್ಸು ನಾವು ಅವತ್ತಿಂದ ಕಾಣಿಸ್ತಿಲ್ಲ ಅಂತ ನಮ್ಮ ಜನಕ್ಕೆ ಮುಂದೆ ಹೇಳ್ಸು ಎಲ್ಲರ ಜೊತೆಗೂ ಒಂದು 4 ಜನದ ಮುಂದೆ ಹೇಳ್ಸ್ಬಿಟ್ಟು ಫೋನ್ ಮಾಡಿಸು ಅದೇ ಜನದ ಮುಂದೆ ಫೋನ್ ಮಾಡೋರು ಅಪ್ನೆಟಿಗೆ ಅವ್ರ ಮಗಳು ಕಾಣ್ತಾ ಇಲ್ಲ ಎಲ್ಲಿಗೆ ಹೋದ್ಲು ದ್ಯಾವನ್ ಜೊತೆ ಹೋದ್ಲು ಕೇಳು ನಂಗೆ ನ್ಯಾಯ ಬೇಕು ಅಷ್ಟೇ ನಾನು ಹೆಂಗೆ ತಲೆ ಎತ್ಕೊ ಓಡಾಡೋರಿ ಅಂತವ ಥೂ ಈ ಜೀವನ ಒಂದು ಜೀವನ ನಂಗೆ ಬೇಕಾಗಿಲ್ಲ ಈ ಜೀವನ ಅವಳು ಓಡೋದ್ರೆ ಓಡಾಯ್ತಾಳೆ ನೀನು ಯಾಕೆ ತಲೆ ಕೆಡ್ಸ್ಕೊಂಡಿಯೇ ಓಡೋದ್ರೆ ಓಡೋಗ್ಲಿ ಬಿಡ್ಲಾ ನೀ ತಲೆಗಿನ ಕೆಡ್ಸ್ಕೊಬಿಡಕಲ್ಲ ಅದಾದ್ರೂ ಮುಂದೆ ಹೋದ್ರೆ ಹೋಯ್ತಾಳಂತೆ ನೀನ್ ಯಾಕೆ ತಲೆ ಕೆಡ್ಸ್ಕೊಂಡಿ ತಲೆಗೆಲ್ಲ ಕೆಡ್ಸ್ಕೊಬೇಡ ಅವಳು ಹೋದ್ರೆ ಹೋಗ್ಲಿ ಅವಳಿಗೆ ತಿಂದು ಜಾಸ್ತಿ ಆಗಿತ್ತು ಅದಕ್ಕೆ ಓದ್ಲು ನೀನ್ ಯಾಕೆ ತಲೆ ಕೆಡ್ಸ್ಕೊಂಡಿಯೇ ನಿನ್ಗೇನಾಗಿದ್ದದು ಹೋಗಿರೋಳ್ಗೆ ಮಾನ ಮರ್ಯಾದೆ ಇಲ್ವಂತೆ ನೀನ್ ಯಾಕೆ ತಲೆ ಕೆಡ್ಸ್ಕೊಂಡಿ ಅಲ್ಲ ನೋಡಿ ದೊಡ್ರ ಮುಂಡೆ ಎಷ್ಟು ಮಾರ್ಗೆಟೋಗಿ ಕಿತ್ತೋಗಿ ನಿಂತಿದ್ದಾಳು ಅದು ಚಾಪದ ಜೊತೆಗೆ ಓಡೋಗ್ಬಿಟ್ಟಾಳೆ ದೊಡ್ರ ಮುಂಡೆ ಅವಳ ಮೇಲೆ ಒಂದು ಕಣ್ಣಿಟ್ಟಿರು ಅಂತವ ಬಡ್ಕತ್ತೆ ಇದೆ ನಾನು ಈ ನನ್ನ ಮಗನೇ ಕುಡ್ಕ ಬಿತ್ಕೊಳ್ಳೋನು ಅದು ಯಾರ ಜೊತೆಗೋ ಓಡಾಗೋಳೆ ದೊಡ್ಡ ಮುಂಡೆ ಅವ್ವ ಮೊದಲು 4 ಜನಕ್ಕೆ ಒಪ್ಪಿಸ್ತೀವಿರು ಏನೇ ಆದ್ರೂ ನಾವೇ ಸರಿಲ್ಲ ಅಂತಾರೆ ಜನಗಳು ಮೊದಲು ಒಂದು 4 ಜನಕ್ಕೆ ಒಪ್ಸಿದ್ರೆ ಆಗ ಗೊತ್ತಾಯ್ತದೆ ಏನಂದಿರಿ ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ ಚಾನಲ್ಗಳಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಟ್ಟು ಬರೋದ ಮತ್ತೆ ಕತೆ ಮುಂದುವರಿತದೆ.